ಪದೇ ಪದೇ ನಿಮ್ ಜೊತೆ ಮಾತನಾಡಿದ ಆಡಿಯೋ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು ನಮ್ಮನ್ನ ಬಂದು ಪಾಲಿಟಿಷಿಯನ್ ಅಂದಮೇಲೆ ನನ್ನ ಸ್ಟೇಟಸ್ಗೆ ನನ್ನ ಪೊಸಿಷನ್ಗೆ ಸಾವಿರಾರು ಜನ ಬಂದು ಭೇಟಿ ಮಾಡ್ತಾರೆ. ಯಾರು ಬರ್ತಾರೋ ಅವ್ರು ಯಾವ ಹುದ್ದದಲ್ಲಿ ಯಾವ ಇದೆಯೋ ಯಾರಿಗೂ ನಾನೇನು ತಪ್ಪು ಮಾತಾಡಿಲ್ಲ, ಮಾಡಕ್ ಹೋಗಿಲ್ಲ, ತಲೆನೂ ಕೆಡ್ಸ್ಕೊಳಕ್ ಹೋಗಿಲ್ಲ. ನನ್ಗೆ ಬೇರೆ ಬೇಕಾದಷ್ಟು ಟೈಮ್ ಇದೆ, ನನಗೆ ಬೇರೆ ಬೇರೆ ಕೆಲಸಗಳಿದೆ. ನೀವು ಜವಾಬ್ದಾರಿತ ಸ್ಥಾನದಲ್ಲಿ ಇರೋರ ಮೇಲೆ ಈ ತರ ಆಪಾದನೆ ಮಾಡ್ತಾನೆ ಅಂದ್ಮೇಲೆ ಅದನ್ನ ಏನಾದ್ರು ತನಿಖೆ ಅಥವಾ ಅಂದ್ಮೇಲೆ ಮಾನನಷ್ಟ ಮೊಕದ್ದಮೆ ಆ ತರ ಅಲ್ಲಪ್ಪ, ನನ್ನ ಹೆಸರು ಉಪಯೋಗಿಸ್ಕೊಂಡ್ರೆ ಕೆಲವರಿಗೆ ಮಾರ್ಕೆಟ್, ನೀವು ಬರೀತೀರಾ, ನೀವು ಹಾಕ್ತೀರಾ, ಅದಕ್ಕೆ ಉಪಯೋಗಿಸ್ಕೊತಾರೆ. ಅದಕ್ಕೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ತಾರೆ? ಯುವರಾಜೇಗೌಡ ಟೂರಿಂಗ್ ಕ್ಲಬ್ ಅಲ್ಲಿ ರೂಮ್ ನಂಬರ್ 110 ಅಂತ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿ ಹೇಳಿದ್ರು. ಗೋಪಾಲ್ ಸ್ವಾಮಿ ಅನ್ನೋ ಕಡೆಯಿಂದ ಟೂರಿಂಗ್ ಕ್ಲಬ್ ರೂಮ್ ನಂಬರ್ 110ಕ್ಕೆ ಏನೋ ಒಳ್ಳೆ ವಿಚಾರ ಇದ್ರೆ ಬೇರೆ ಮಾತಾಡಿ. ರಾಜ್ಯದ ವಿಚಾರ, ಬರಗಾಲ, ಮಳೆ ಬರ್ತಾ ಇಲ್ಲ, ಮಳೆ ಬರ್ಸಕ್ಕೆ ಏನೋ ಒಂದು ಮಾಡಿ. ಸಮಾಧಾನ ಇಲ್ಲ ಮಳೆ. ನಾನೆಲ್ಲ ನಿನ್ನೆ ರಾತ್ರಿ ಈಗ ಆಫೀಸರ್ಸ್ನ ಕರ್ಸಿದ್ದೀನಿ, ಏನ್ ಮಾಡೋದು ಅಂತ. ಕಾವೇರಿನೂ ಇಲ್ಲ, ಉತ್ತರ ಕರ್ನಾಟಕದಲ್ಲೂ ಇಲ್ಲ ಮಳೆ, ಮಲೆನಾಡಲ್ಲೂ ಮಳೆ ಕಡಿಮೆ ಆಗ್ಬಿಟ್ಟಿದೆ. ಅನ್ಕೊಂಡಿದ್ದೆ ನಾನು. ಈಗ ಅದಕ್ಕೆ ನೋಡ್ಬೇಕು, ಒಂದಿನ ಅಟ್ಲೀಸ್ಟ್ ಅದು ದೇವಸ್ಥಾನಕ್ಕಾರ ಹೋಗ್ಬೇಕು. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಏನೋ ಒಂದು 2 ದಿನ ಸುಮ್ಮನೆ ಬರೋದು ಅಂತ ಬಂದ್ಬಿಡ್ತು ಏರ್ಪೋರ್ಟ್ ಇಟ್ಕೊಂಡು. ಬಿಡಿಎ ಕಾಂಪ್ಲೆಕ್ಸ್ಗಳನ್ನ ಏಕಾಏಕಿ ಹೊಡಿತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ. ನೋಡಿಯಪ್ಪ, ನಾನು ಸ್ವಲ್ಪ ಇದ್ರ ಬಗ್ಗೆ ಯಾರೋ ಬಿಜೆಪಿ ಲೀಡರು ಅಶೋಕ್ ಮಾತಾಡಿದ್ದಾರೆ. ಅವ್ರು ಅಶೋಕಿಗೆ ಮರ್ತು ಬಿಟ್ಟಿದ್ದಾರೆ ಇದನ್ನು ಯಾರು ಕಾಲದಲ್ಲಿ ಶುರು ಆಯಿತು, ಯಾರು ಪರ್ಮಿಷನ್ ಕೊಟ್ಟರು, ಯಾರು ಮಾಡಿದ್ರು ಅಂತ ಅವರು ಪಾಪ ಮರ್ತಿದ್ದಾರೆ. ನನ್ನ ಹತ್ರ ಎಲ್ಲ ಮಾಹಿತಿ ಇದೆ, ತರಿಸ್ಕೊಂಡಿದ್ದೀನಿ ನಾನು. ಬೊಮ್ಮಾಯಿಯವರೇ ಹಿಂದೆ ಏನು ಟೆಂಡರ್ ಕರೆದಿತ್ತು ಆ ಟೆಂಡರ್ ಮೇಲೆ ಬೊಮ್ಮಾಯಿಯವರೇ ಆಗ ಅಗ್ರಿಮೆಂಟ್ ಕೂಡ ಮಾಡಿದ್ದಾರೆ. ಬಿಜೆಪಿ ಗೌರ್ಮೆಂಟ್ ಬೋತ್ ಮೇಲೆ ಒಂದು ಅಗ್ರಿಮೆಂಟ್, ಪೆನ್ಷನ್ ಅಗ್ರಿಮೆಂಟ್ ಮಾಡಿದ್ದಾರೆ. ಯಡಿಯೂರಪ್ಪನವ್ರು ಬೇಡ ತಡೀರಿ ಅಂತ ಹೇಳಿದ್ದಾರೆ. ಆಮೇಲೆ ಬೊಮ್ಮಾಯಿಯವರು ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ. ಸಮಿತಿ ಮಾಡಿಬಿಟ್ಟು ನಮಗೆ ಅಗ್ರಿಮೆಂಟ್ ಆಗೋಗಿದೆ, ಪೆನ್ಷನ್ ಅಗ್ರಿಮೆಂಟ್ ಆಗಿದೆ, ನಮಗೆ ಲಾಸ್ ಆಗ್ತದೆ, ನಾವು ಇದನ್ನು ಮುಂದುವರಿಸಬೇಕು ಅಂತೇಳಿ ಬೊಮ್ಮಾಯಿ ಗೌರ್ಮೆಂಟಲ್ಲಿ ಚೀಫ್ ಸೆಕ್ರೆಟರಿ ಬರೆದಿದ್ದಾರೆ. ಅದಾದಮೇಲೆ ನಮ್ಮ ಚೀಫ್ ಸೆಕ್ರೆಟರಿಗೆ ಈಗ ಬಂದ ಮೇಲೆ ಆ ಚೀಫ್ ಸೆಕ್ರೆಟರಿ ಬರೆದಿದ್ದಾರೆ. ಅದಾದಮೇಲೆ ಅದು ಕಂಟಿನ್ಯೂ ಆಗಿದೆ. ನಿಲ್ಲಿಸಿದಷ್ಟು ಲಾಸ್ ಆಗ್ತದೆ ಅಂತೇಳಿ ಆಲ್ಮೋಸ್ಟ್ ನಿಲ್ಲಿಸ್ಬಿಟ್ಟಿದ್ರು, 4-5 ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ರು. ಈಗೂ ಕೊಟ್ಟಿರೋದು ಲೀಸು, ನಾನೆಲ್ಲ ತೆಗೆದು ನೋಡಿದೆ, ಈಗೂ ಕೊಟ್ಟಿರೋದು ಲೀಸು, ಈಗ ಯಾರಿಗೂ ಸೇಲ್ ಕೊಟ್ಟಿಲ್ಲ. ಸರ್ಕಾರಕ್ಕೆ ಆದಾಯ ಬರೋದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಾನು ಅದನ್ನು ಕಂಪ್ಲೀಟ್ ಇದು ಅಸೆಂಬ್ಲಿ ಇದೆಲ್ಲ ಈ ಗಲಾಟೆಗಳು ಕಡಿಮೆ ಆಗಲಿ, ಅದಾದ್ಮೇಲೆ ಸ್ಟೇಟ್ಮೆಂಟ್ ಅದ್ರ ಬಗ್ಗೆ ಮಾಡ್ತೀನಿ. ಮಾಹಿತಿ ಎಲ್ಲ ತರಿಸ್ಕೊಂಡಿದ್ದೀನಿ ನಾನು. ತರಿಸ್ಕೊಂಡಾದ್ಮೇಲೆ ಆಪ್ ಅವ್ರು ಇರ್ಬೋದು, ಅಶೋಕ್ ಇರ್ಬೋದು, ಅಶೋಕ್ ಮಾಹಿತಿ ಎಷ್ಟಿದೆಯೋ ಗೊತ್ತಿಲ್ಲ, ವಿತ್ ಪೇಪರ್ಸ್ ನಾನು. ಹುಬ್ಳಿಯಲ್ಲಿ ಅಂಜಲಿ ಮರ್ಡರ್ ಕೇಸಲ್ಲಿ ಬಿಜೆಪಿ ಎಲ್ಲೊಂದ್ ಕಡೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ, ಹಾಗಾಗಿ ಹುಬ್ಳಿಯಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ ಆರೋಪ. ಬಿಜೆಪಿ ಇರೋದೇ ಆರೋಪ ಮಾಡುತ್ತೆ. ಸರ್ಕಾರ ಕೆಟ್ಟ ಹೆಸರು ತರಕ್ಕೆ ಏನ್ ಬೇಕೋ ಎಲ್ಲ ಮಾಡ್ತಾರೆ. ಅವ್ರ ಹುಡುಕುಗಳನ್ನ ಅವ್ರು ಮಾಡೋದನ್ನೆಲ್ಲ ಮುಚ್ಚಾಕೋದು. ಬರೀ ಕಾಂಗ್ರೆಸ್ ಅವ್ರನ್ನ ಈಗೇನಿಲ್ಲ, ನಾವು ಅವ್ರಿಗೆ ಚೆನ್ನಾಗಿ ಸರ್ಕಾರ ನಡೆಸ್ತಾ ಇದೀವಲ್ಲ, ಅವ್ರಿಗೆ ತಡ್ಕೊಳಕ್ ಆಗ್ತಾರೆ. ಬಿಜೆಪಿ ಆರೋಪ ಎನ್ಸಿಆರ್ಬಿ ರಿಪೋರ್ಟ್ ಅಲ್ಲೇ ಹೇಳ್ತಾ ಇದ್ದಾರೆ ಸರ್, 4 ತಿಂಗಳಲ್ಲಿ 430 ಕೊಲೆ ಆಗಿದೆ, 198 ಅತ್ಯಾಚಾರ ಕೇಸ್ಗಳಾಗಿದೆ ಕರ್ನಾಟಕದಲ್ಲಿ. ಇದೆಲ್ಲ ನೋಡಿದ್ರೆ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾರೆ. ಹಳೆ ರಿಪೋರ್ಟ್ಸ್ ಎಲ್ಲ ತಕ್ಷಣ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.